ಹಣ್ಣೆ ಅವ ಒದ್ರದಂಗಾತು ಕಿಟಕಿಯಾಗ ಹನಿಕ್ ಹಾಕಿದ್ರೆ ಕಾಣವಲ್ಲ ನೋಡು. ಹಿಂಗೆ ನೋಡಿದ್ರೆ ಹಿಂಗೆ ಹೋಗೇ ಬಿಡ್ತಾರೆ. ಒಟ್ಟು ಒದರಿ ಹೋಗಂಗಿಲ್ಲ ಏನಿಲ್ಲ. ಬಾಳೆಹಣ್ಣೆ ಅವ ಇರ್ಬೇಕವ. ಒಟ್ಟು ಶನಿವಾರ ಒಪ್ಪತ್ತು ತೊಗೋಬೇಕಂತಂದ್ರೆ ಹೋಗೇ ಬಿಟ್ಟು ನೋಡು. ಇರ್ಲಿ ಬಿಡು, ಈಗ ಇವ್ರು ಪೇಟೆ ಕಡೆ ಹೋದ ತೊಂಬರ್ತಾರೆ. ಕೆಲಸ ಐತಂತ. ಇಲ್ಲ ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಸಿಗ್ತಾವು, ತೊಂಬರ್ವಲ್ರಕ್ಕೆ ಹೋಗಿ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ನಿನ್ನೆ ವಿಡಿಯೋಸ್ ಹಾಕ್ಲಿಲ್ರಿ, ಮತ್ತು ಕಮೆಂಟ್ ಒಳಗೆ ಯಾಕೆ ಹಾಕಿಲ್ಲ ಅಂತಲೂ ಕೇಳ್ತೀರಿ. ಹಾಗಾಗಿ ನಮ್ಮ ಮನೆ ಕಡೆ ಒಂದು ಮನೆ ಕನ್ಸ್ಟ್ರಕ್ಷನ್ ನಡೆದೈತ್ರಿ. ಹಾಗಾಗಿ ರಿಪೇರಿ ಕೆಲಸ ನಡೆದೈತ್ರಿ. ಹಾಗಾಗಿ ಒಡಿದು ಅದು ಇದು ಏನೇನೋ ಕೆಲಸ ಮಾಡತ್ತಿದ್ರಿ. ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ರೀ. ಭಾಳ ಡಿಸ್ಟರ್ಬೆನ್ಸ್ ಅನ್ಸಾಕತ್ತೆ. ಹಾಗಾಗಿ ಮಾಡಲಿಲ್ಲ ರೀ. ಅದಕ್ಕಾಗಿ ನಾನು ಶಾರ್ಟ್ಸ್ ವಿಡಿಯೋ ಹಾಕಿದ್ನಿ ರೀ. ಇವತ್ತು ದವನದ ಹುಣ್ಣಿಮೆ ಕತೆ ಹಾಕಬಲ್ರಲ್ರಿ ಕಮಲಕರ ಅಂತ ಕಮೆಂಟ್ಸು ಬಂದಿದ್ವಿ ರೀ. ಹಾಗಾಗಿ ಇವತ್ತು ದವನದ ಹುಣ್ಣಿಮೆ ಅಂದ್ರೆ ಹನುಮಪ್ಪನ ತೊಟ್ಲಕ್ಕೆ ಹಾಕ್ತಾರೆ ರೀ ದವನದ ಹುಣ್ಣಿಮೆಗೆ ರೀ. ಹಾಗಾಗಿ ಅದೇ ಕತೆ ಹೆಂಗಿರ್ತೈತಿ, ಮತ್ತು ಗುಡಿ ಒಳಗೆ ಊಟ ಅದಿರ್ತೈತಿ ರೀ. ಅದನ್ನೆಲ್ಲ ಕತೆಯನ್ನು ಹಾಕ್ತೀನಿ ರೀ. ನೋಡಿರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ಬರೀ ಕತೆ ಮುಂದುವರಿಸ್ತೀನಿ. ಉಪ್ಪಿಟ್ಟಿಂದ ಹುಳಿಗೆ ಮಾಡಿಟ್ಟೇನಿ. ಗುಡಿಗೆ ಹೋಗಿ ಬಂದು ರವೆ ಹುರಿದನೇ ಇಟ್ಟೇನಿ. ಬಿಸಿಯಾದ ಉಪ್ಪಿಟ್ಟು ತಿರುವಿ ಇಷ್ಟ್ರಿಗೆ ಹಾಕೊಡಕ್ಕೆ ಬರ್ತೈತಿ. ಮಧ್ಯಾಹ್ನ ಮಗಂಕರ ಗುಡಿಯಾಗ ಊಟ ಐತೆ, ಮತ್ತು ಎಲ್ಲರೂ ಅಲ್ಲೇ ಹೋಗಿ ಊಟಕ್ಕೆ ಬಂದ ಉಪ್ಪಿಟ್ಟು ಮಾಡಿದ್ರತ್ತೆ. ಮತ್ತು ಸುಮ್ಮನೆ ಇಷ್ಟು ದೌಡ್ ಮಾಡಿಟ್ರು ಆರ್ತೈತಿ. ಮತ್ತು ಆರಾದ್ರೆ ತೊಟ್ಲಕ್ಕೂ ಹಾಕ್ತಾರೆ. ಈಗ ಹಾಕೇ ಬಿಟ್ಟಿರ್ತಾರೆ ಬಿಡು ಹನುಮಪ್ಪನ ತೊಟ್ಲಕ್ಕೆ. ಮತ್ತು ನಾವು ನಮ್ಮದು ಎಲ್ಲರದು ಮತ್ತು ಜಳಕ ಪಳಕಂದ್ರೆ ಲೇಟ್ ಆತ. 7:30 ಆತು. ಬಡ ಗುಡಿಗೆ ಹೋಗಿ ಹೊಳೆ ಬಂದು ನಾಷ್ಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಂತು ಮಧ್ಯಾಹ್ನ 1:30 ಸುಮಾರು ಹೋಗಿ ಊಟ ಮಾಡ್ಕೊಂಬಂದ್ರಾತು. ಅರಿಬಿ ಗಿರಿಬಿ ಈಗೇನು ಬೇಡ, ಆಮೇಲೆ ಹಿಂದಗಡೆ ಮಧ್ಯಾಹ್ನ ಮ್ಯಾಗ ಹೋಗೋದು ಹಾಕಿದ್ರಾತು. ಗುಡಿಗೆ ಹೋಗೋದೈತೆ, ಸುಮ್ಮನೆ ಮೈಲಿಗೆ ಅರ್ಬಿ ಮುಟ್ಟು ಹೋಗಾಕು ಸರಿ ಅನ್ಸಂಗಿಲ್ಲ. ಬಾಂಡೆನೂ ಇರುವಲ್ವಕ್ಕ ಬಂದು ತಿಕ್ಕಿದ್ರಾತು. ಹೆಂಗೋ ರಾತ್ರಿ ತಿಕ್ಕಿಟ್ಟಿದ್ವಿ. ಈಗ ಅವು ಇವು ಬಳಸಿದ್ ಒಂದು ಈಸ್ ಅದಾವು, ಭಾಳ ಏನಿಲ್ಲ. ಬಂದ್ಮ್ಯಾಗ ನಾಷ್ಟದ ಅವು ಇವು ತಿಕ್ಕಾಕ್ ಬರ್ತೈತಿ. ಮಧ್ಯಾಹ್ನ ಮ್ಯಾಗ ಊಟಕ್ಕೆ ಹೋಗಕ್ಕೆ ಬರ್ತೈತಿ. ಅಷ್ಟ್ರ ಮನೆಯವ್ರು ಎಲ್ಲರೂ ಕೂಡಿ ಮಸ್ತ್ ಮಾಡಿರ್ತಾರೆ ಪ್ರಸಾದ. ತಪ್ಪಸ್ಕೋಬಾರ್ದು ಐತೆ ಅಂದಾಗ ಹೋಗು ಚಲೋ. ಹೋಗಿ ಬಂದ್ರಾತು ಮಧ್ಯಾಹ್ನ. ಈಗ ಎಲ್ಲರೂ ತಯಾರಾಗಿ ಹೋಗಿ ಮೊದ್ಲು ಹನುಮಪ್ಪನ ದರ್ಶನ ಮಾಡ್ಕೊಂಡು ಬರ್ತೇವೆ. ಬಂದು ಮತ್ತು ಊಟದ ಒಂದು ಕಡೆ ಇರ್ತೈತಿ ಗುಡಿಯಾಗ. ಗುಡಿ ಒಂದು ಕಡೆ ಊಟದ ಒಂದು ಕಡೆ ಇಟ್ಟಿರ್ತಾರೆ. ಹಾಗಾಗಿ ಮೊದ್ಲು ಗುಡಿಗೆ ಹೋಗಿ ಕಾಯಿಗೆ ಒಡಿಸ್ಕೊಂಡು ಬಂದ್ರಾತು ಇವತ್ತು. ಮತ್ತು ಹೆಂಗು ಶನಿವಾರ ದೊಡ್ಡ ಹುಣ್ಣಿಮೆ ದವಣದ ಹುಣ್ಣಿಮೆ. ಸಿರಾ ಮಾಡಿ ಪ್ರಸಾದ ಹಿಡಿದ್ನೆ ಜಗಲಿ ಮ್ಯಾಗ ದೇವರಿಗೆ ಅದೆಲ್ಲ. ಇನ್ನೇನೈತಿ ಮತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮತ್ತು ಶಿರಾನು ಪ್ರಸಾದಕ್ಕೆ ಮಾಡಿತ್ತಲ್ಲ ಅದನ್ನ ಎಲ್ಲರೂ ತಿಂತಾರೆ. ಬಡ ಹೋಗಿ ಬಂದ್ರಾತು ಗುಡಿಗೆ. ಒಳ್ಳೆ ಚಂದ ಮಾಡಿರ್ತಾರೆ ಇವತ್ತು. ನೀಲ ಬನ್ನಕ್ಕ ಓಕ ಜಳಕ ತವನಿಲ್ಲ ನಿಂದೆ? ಓಕ ಜಳಕ ಆತಕ ಬಾತಕ ಜಳಕ ಇನ್ನಂದು. ಹೌದನವ. ಮತ್ತು ಅವ್ವಾರನ ಜಾಕಕ್ಕೆ ಹೋಗೋಣ, ಗುಡಿಗೆ ಹೋಗಕ್ಕೆ ಹೊತ್ತಕತಿ. ಮತ್ತು ಈಗ ಆಗಲಿಗೆ ಆರಂದ್ರೆ ತೊಟ್ಲಕ್ಕೆ ಹಾಕಿರ್ತಾರೆ ಮತ್ತು ಹನುಮಪ್ಪನ. ಮತ್ತು ಅಷ್ಟು ದೌಡಂಕ್ರ ಹೋಗೋಕ್ಕಾಗೋದಿಲ್ಲ. ಮತ್ತು 7:30 ಆತ. ಬಡ ಹೋಗಿ ಒಟ್ಟು ದರ್ಶನ ಮಾಡ್ಕೊಂಬರೋಣಂತ ಬಾ ನವರಿಗೆ. ಮಧ್ಯಾಹ್ನ ಅಷ್ಟ್ರು ಮಧ್ಯಾಹ್ನಲ್ಲೇ ಊಟಕ್ಕೆ ಹೋಗೋಣಂತ. ಉಪ್ಪಿಟ್ಟಿಂದ ಹುಳಿ ಮಾಡಿಟ್ಟೇನೆ, ನುಚ್ಚುರಿದಿಟ್ಟೇನೆ. ಬಂದಮೇಲೆ ಬಿಸಿಯಾದ ಉಪ್ಪಿಟ್ಟು ತಿರ್ಕೊಂಡು ಅಷ್ಟ್ರು ತಿಂದ್ರಾತ. ಹೌದಿಲ್ಲ? ಮತ್ತು ಅವ್ವಾರಿಗೆ ಬಡ ತಯಾರಾಗೋಣ. ಜಳಕ ಆಗೈತೆ ಇಲ್ಲ ಅವ್ರದ್ದು? ಜಳಕ ಆತಕ ಒಂದು ಜಳಕ ಆಗೈತೆ. ಸೀರೆ ಉಟ್ಕೊಳತ್ತಿದ್ಲಕ್ಕ. ಅತ್ತೆಯರು ಗುಡಿಗೆ ಹೋಗಿ ಬಂದ್ರಕ್ಕ ಅವ್ರು. ಮತ್ತೆ ಇಷ್ಟರು ಕೂಡ ಹೋದ್ರೆ ಮನೆ ಮುಂದೆ ಇಲ್ದಂಗೆ ಆಕತ್ವ. ನಾ ಹೋಗಿ ಬರ್ತೇನೆ ಅಂತಂದು ಹೋಗಿ ಬಂದ್ರಕ್ಕ ಅವ್ರು ಗುಡಿಗೆ. ಹೌದನವ. ಬೇಸಾತ್ ಬಿಡು. ಮತ್ತು ಮನೆ ಮುಂದೆ ಕರ್ಕೊಂಡು ಹೋಗೋದಕ್ಕಿತ್ತು ಕದಾನ. ಹೋಗಿ ಬಂದ್ರೆ ನಂಗೆ ರತ್ತಿಯಾರ ಹೋಗಿ ಬರಲ್ಲ. ಅವ್ವಾರಿಗೆ ಬಡ ತಯಾರಾಗಿ ಬಾ ನಾ ಹೋಗಿ ಬರೋಣಂತ. ಹ್ಞೂ ಅಕ್ಕ. ಬಾ ಬೇ ತಯಾರಾಗಿದ್ದು ಬಾ ಬಡ ಗುಡಿಗೆ ಹೋಗ್ಬರೋಣಂತ. ಕಾಯಿ ಉದ್ದಿನ ಕಡ್ಡಿ ಹೂವು ಬಾಳೆಹಣ್ಣು ಅದು ಹಾಕಿಟ್ಟಿದ್ನೇನಿಲ್ಲ. ಆ ಬುಟ್ಟಿ ತೊಗೊಂಬಂದ್ಬಿಡು. ಅತ್ತಾಗ ಅವ್ರನ್ನ ಕರೆದು ತೊಗೊಂಬಂದ್ಬಿಡು. ಹೋಗಿ ಕಾಯಿ ಹೊಡ್ಸ್ಕೊಂಬರೋಣಂತ. ಸಜ್ಜು ಮಾಡಿಟ್ಟೇನಕ್ಕ? ಹ್ಞೂ ಅಂತ್ಯಾರು ಮತ್ತು ಆಗಲೇ ಹೋಗ್ಯಾರಂದೆಲ್ಲ. ಮತ್ತು ಅವ್ರಿಗೆ ಒಯ್ಯಾಕ ಸಜ್ಜಾಗಿಲ್ಲ ಅದು. ಮತ್ತು ಪಾಪ ಅವ್ರಿಗೆ ಕಾಲು ನೋವು. ಎಣ್ಣೆ ಬತ್ತಿ ಉದ್ದಿನ ಕಡೆ ಎಷ್ಟೋ ಉದಂಕ ಅಂತಾರೆ. ಅವ್ರು ಕಾಯಿ ತೊಗೊಂಡು ಹೋಗಿ ಹೊಡ್ಸ್ಕೊಂಬರೋಣ ಬಾ. 2 ಕಾಯಿ ಇಟ್ಟೇನಿ. ಬುಟ್ಟ್ಯಾಗ ಹೂವು ಎಲ್ಲ ಹಾಕಿಟ್ಟೆ ನೋಡಿ. ತೊಂಬಾಯ್ತು ಬರೋ ಮುಂದೆ. ಹ್ಞೂ ಅಕ್ಕ ತೊಂಬಂದೆ. ಕಮಲಕ್ಕ ಬಾರ ಗಿರ್ಜಾವ. ಬಂದೆ ಗಿರ್ಜಾವ ಗುಡಿಗೆ. ಈಗ ಇನ್ನೂ ಇಲ್ಲ ಹೋಗಿಲ್ಲ. ಅದಕ್ಕೆ ನೀವು ಹೋಗಿ ಬಂದ್ರನಿಲ್ಲ ಅಂತಂದು ಕೇಳಕ್ಕೆ ಬಂದೆ. ನೀವು ಹೋಗಿರ್ಲಿಕ್ಕ ನಿಮ್ಮ ಜೊತೆ ಬಂದ್ರಾತಂತಂದು ಹೋಗಿ ಬಂದ್ರೇನು ಕಮಲಕ್ಕ ನೀವು ಗುಡಿಗೆ? ಇನ್ನೂ ಇಲ್ಲ ಬಿಡ ಹೋಗಿಲ್ಲ. ಹೊಂಟಿದ್ವಿ ನೋಡು. ನೀಲಾರವರು ಇದನ್ನ ಸೀರೆ ಅದು ಉಟ್ಕೊಳತ್ತಿದ್ರ. ಅಂಕ ಬಡ ತಯಾರಾಗತ್ತಿದ್ರು ಅವರು. ಅವ್ರನ್ನ ಕರ್ಕೊಂಡು ಹೋಗಿ ಬಂದ್ರಾತಂತ ಹೇಳಿ ಹೊಂಟಿದ್ವಿ ನೋಡು. ಬಾ ಹಂಗಾರೆ ಹೋಗೋಣ. ಕಮಲಕ್ಕ ನೀವು ಬರ್ರಿ ಹಂಗಾರೆ ಹೊರಗೆ. ನಾನು ಹೊರ ನಿಂತಿರ್ತೀನಿ ಬರ್ರಿ. ನಂದು ಆಗೈತಿ. ಕಾಯಿ ಅದನ್ನು ತೊಗೋತೀನಿ ಬರ್ರಿ. ನಾನು ಹೋಗ್ಬರ್ನಂತ. ಹ್ಞೂ ಹಂಗಾರೆ ನೀ ಕಾಯಿ ಅದು ತೊಗೊಂಡು ಹೊರಗೆ ನಿಂದಿರಿ, ನಾವು ಬರ್ತೀವಿ. ಹ್ಞೂ ಕಮಲಕ್ಕ ಆತ. ಇವರು ಪಾರ್ವತಿ ಅವರು ಅದು ಆಗಲೇ ಹೋಗಿ ಬಂದ್ರು ಅವರು. ಎಷ್ಟು ದೌಡ್ ಹೋಗಿ ಬಂದಾಳ? ಇಲ್ಲತ್ತಂದ್ರೆ ನಮ್ಮನ್ನ ಬಿಟ್ಟು ಲೇಟಾಗಿ ಹೂವು ಹಾಕಿ ಅಕ್ಕ ಒಳ್ಳೆ ದೌಡ್ ಹೋಗಿ ಬಂದ. ಏನೋ ಊರಿಗೆ ಹೋಗೋದೈತಂತ ಹಂಗಾಗಿ ದೌಡ್ ಹೋಗಿರ್ಬೇಕಕ್ಕಿ. ಹೌದು ನಾವು ಆತು. ನೀವು ಹೊರಗೆ ನಿಂದಿರಿ, ನಾವು ಬರ್ತೇವೆ. ಕಮಲಕ್ಕ ಬರ್ರಿ. ಅತ್ತಿಯಾರೇನು ಹಿತ್ತಲ್ದಾಗ ಅದಾರ ಏನು ಮಾಡ್ಯಾರ? ನೀಲ ಬರೋ ಮುಂದೆ ಅತ್ತಿಯಾರಿಗೆ ಹೇಳಿ ಬಾ ಗುಡಿಗೆ ಹೋಗ್ತೀವಂತೆ ಅತ್ತ. ಹ್ಞೂ ಅಕ್ಕ ಹೇಳೇನ ಅಕ್ಕ. ಬರ್ರಿ ಹೋಗ್ಬರೋಣಂತ ಗುಡಿಗೆ. ಬಿಸಿಲಾಕತ್ ಮತ್ತೆ ಹೊತ್ತನಾಕತ್. ಬರ್ರಿ ಹೋಗ್ಬರೋಣ. ಹ್ಞೂ ನಡಿ ಹೋಗೋಣ ಕಮಲ. ನಂದು ತಯಾರಾದ್ನೆ ಹೋಗಿ ಬರೋಣ ನಡಿ. ಅತ್ತಿಯರಿಗೆ ಹೇಳಿದಾನಿಲ್ಲ ಗುಡಿಗೆ ಬರ್ತೇವಂತೆ. ಅಕ್ಕ ಹೇಳೇನ ಅಕ್ಕ. ಹೊರಗೆ ಅಲ್ಲೇ ಮುದ್ಕಮ್ಮರ ಹಿತ್ತಿಲ್ಲ ನಿಂತಿದ್ರ. ಅವ್ರ ಜೊತೆ ನಿಂತಾರ. ಬರ್ತಾರಂತಕ್ಕ. ಒಳಗನ ಹೋಗೋಣ ನಡಿ ಅಕ್ಕ. ಹ್ಞೂ ಆತು ಬಾ. ಬಾ ಬೇ. ಹ್ಞೂ ನಡಿ ಹೋಗೋಣ. ಚಂದ ಮಾಡ್ಯಾರಲ್ಲ ಕಮಲಕ್ಕ. ಹನುಮಪ್ಪನ ಭಾರಿ ಚಂದ ಮಾಡ್ಯಾರ ನೋಡು. ಅವನದ್ದು ಹುಣಿವ ಇದು ದೊಡ್ಡ ಹುಣಿವಿ. ಇವತ್ತು ತೊಟ್ಲಕ್ಕೆ ಹಾಕ್ತಾರ. ಮತ್ತು ಹನುಮಪ್ಪನ ಭಾರಿ ಚಂದ ಮಾಡ್ಯಾರ. ಬರ್ರಿ ಇಲ್ಲೊಟ್ಟ ನಮಸ್ಕಾರ ಮಾಡಿ ಅಲ್ಲಿ ತೊಟ್ಲಕ್ಕೆ ಹಾಕ್ಯಾರ. ಬರ್ರಿ ಎಲ್ಲೊಟ್ಟ ನಮಸ್ಕಾರ ಮಾಡಿ ಒಟ್ಟು ಕುಂದ್ರುನಂತ. ಕಾಯ್ದಲ್ಲಿ ಇಟ್ಟಿನಿಲ್ಲ ಅಲ್ಲಿ ಇಟ್ಟೇನಕ್ಕ. ಅವರು ಇಲ್ಲಿ ಒಡಂಗಿಲ್ಲಕ್ಕ. ಹೊರಗೆ ಹೊಡಿದಲ್ಲ ಅತ್ತಾಗ ಆಮೇಲೆ ಹೊಡೆದ್ರಾತಂತ ಹೇಳಿ ತಬ್ಬತ್ಬೇಕ ದರ್ಶನ ಮಾಡಕ್ಕ. ನೀವು ಎಷ್ಟು ಚಂದ ಮಾಡ್ಯಾರ ಹನುಮಪ್ಪನ. ಭಾರಿ ಚಂದ ಮಾಡ್ಯಾರ ಬಿಡು ನೀಲ. ಅಯ್ಯ ಒಳ್ಳೆ ಚಂದ ಮಾಡ್ತಾರ ಬೇ
ಹಂಗೆ ಪ್ರತಿ ಶನಿವಾರನ ಅಷ್ಟು ಚಂದ ಎದ್ದು ಬರ್ತಾನೆ ಬಿಡಪ್ಪ ಹನುಮಪ್ಪ ಅನ್ನಂಗೆ ಆಗಿರ್ತಾನ. ಮತ್ತೆ ಇನ್ನು ಹುಣ್ಣಿಮೆ ಇವತ್ತು ಭಾರಿ ಚಂದ ಮಾಡಿರ್ತಾರೆ. ಬರ್ರಿ ಅವ್ರ ಅತ್ತ ಕೊಟ್ಟು ನಮಸ್ಕಾರ ಮಾಡೋಣಂತ ಬರ್ರಿ. ತೊಟ್ಲಕ್ಕೆ ಹಾಕ್ಯಾರ್ರಿ ಅಲ್ಲಿ ಹನುಮಪ್ಪನ ಬರ್ರಿ. ಹ್ಞೂ ನಡ್ರಿ ಎಲ್ಲ ನಮಸ್ಕಾರ ಮಾಡೋಣಂತ. ಕಾಯಿ ಹೊಡ್ಕೊಂಬಂದೆ ನಂಗಿರ್ಜಾವ ನೀನು ಇಲ್ಲಿ ಕಮಲಕ್ಕ ಲೇಟೇನಿ ಹೊಡ್ಕೊಂಬಂದು ಇವ್ರ ಕಾಯಿ ಕೊಡೋಣಂತ ಬಾ. ದೇವ್ರಿಗೆ ಒಟ್ಟು ಮುಟ್ಟಿಸಿ ಕೊಡ್ತಾರ ಅವ್ರು ಕುಂದ್ರೋಣಂತ ಬಾ. ಹ್ಞೂ ನಡಿ. ಭಾರಿ ಚಂದ ಮಾಡ್ಯಾರ ಬಿಡು ಕಮಲ. ಇಲ್ಲಿ ಭಾಳ ಜೋರ್ದಾರ್ ಮಾಡ್ತಾರ ಬಿಡು. ಭಾಳ ಚಂದ ಮಾಡ್ಯಾರ ಬಿಡು. ಹನುಮಪ್ಪನ ತೊಟ್ಲಕ್ಕೆ ಬೆಳ್ಳಿ ತೊಟ್ಟಲ್ದ ಹಾಕ್ಯಾರ. ಗನ ಚಂದ ಆಗೈತೆ ನೋಡು ಪೂಜೆ. ಈಗನ ಆಡಂಬರ ರೀ ಇವತ್ತು ಭಾರಿ ಚಂದ ಮಾಡಿರ್ತಾರ್ರಿ. ದವನದ ಹುಣ್ಣಿಮೆ ದಿನ ರೀ ಹನುಮಪ್ಪನ ತೊಟ್ಲಕ್ಕೆ ಹಾಕಿದಾಗ್ರಿ ಈ ರೀತಿ ಬೆಳ್ಳಿ ತೊಟ್ಟಲ್ದೊಳಗೆ ಹಾಕಿರಿ. ಮೇಲೆ ಎಲ್ಲ ರೀ ಎಲ್ಲ ಥರ ಹಣ್ಣುಗಳನ್ನ ರೀ ದಾರದೊಳಗೆ ಕಟ್ಟಿ ಈ ಥರ ಜೋತ್ ಬಿಟ್ಟಿರ್ತಾರ್ರಿ. ಇಲ್ಲಿ ತೋರ್ಸೇನು ನೋಡ್ರಿ ಈ ರೀತಿ ಮಾಡ್ತಾರೆ ನೋಡ್ರಿ. ನಿಮ್ಮ ಊರೊಳಗೆ ಯಾವ ರೀತಿ ದವನದ ಹುಣ್ಣಿಮೆ ಆಚರಣೆ ಆಯ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಮಗೂ ತಿಳ್ಕೊಂಡಂಗೆ ಆಗತ್ರಿ. ಹೋಗೋಣ್ರಿ ಅವರ. ಹ್ಞೂ ನಡಿ ಹೋಗೋಣಂತ. ಏನಿಲ್ಲ ಹೋಗೋಣ ಗಿರ್ಜಾವ್ ನಡಿ ಹೋಗೋಣ. ಊಟದ ಮಧ್ಯಾಹ್ನ ಇರ್ತತನ ಕಮಲ ಇಲ್ಲಿ. ಹ್ಞೂ ರೀ ಅತ್ತ ಇಲ್ಲೇ ಗುಡ್ಯಾಗ ಗದ್ಲಾಕತ್ತಂತೇಳಿ ಈಗ ಊಟದ ಸ್ವಲ್ಪ ಮುಂದೆ ಹೋಗ್ಬೇಕ್ರಿ. ಅತ್ತಾಗ ಅಲ್ಲೇ ಐತ್ರಿ ಊಟದ ಇಟ್ಕೊಂಡಿರ್ತಾರೆ. ಮಧ್ಯಾಹ್ನ ಏನು ಜಗ್ಗಾದ್ಲಿ ಬಿಡ್ರಿ ಇವತ್ತು. ಅತ್ತೇರ ಉಪ್ಪಿಟ್ಟು ಇದು ಹುಳಿ ಮಾಡಿಟ್ಟು ಹೋಗಿದ್ದೆ ನುಚ್ಚು ಹಾಕಿ ಇದನ್ನ ಮಾಡಿಕೊಟ್ರೇನ್ರಿ ಅವ್ರಿಗೆ ಇದು ಗಂಡು ಮಕ್ಕಳಿಗೆ. ಸಣ್ಣವ ನಿಂದಿರ್ಲಿಲ್ಲ. ಅವ್ರು ಬರ್ತಾರ ತಡಿಪ ಹಾಕಿ ಕೊಡ್ತಾರ ಅಂತಂದ್ರೆ ಎಲ್ಲ ಸಜ್ಜಿಟ್ಟು ಹೋಗ್ಯಾರ. ಬಂದ ಮೇಲೆ ಒಟ್ಟು ನುಚ್ಚು ಇದು ಮಾಡಿ ಹಾಕೋದಟ್ಟ ತಡಿ ಅಂತಂದ್ರೆ ಏವ ನಂಗೆ ಒಳ್ಳೆ ಹೊಟ್ಟೆ ಸತಿ ಹಾಕೊಡು ಅನ್ನತ್ನ. ಹಂಗಾಗಿ ಮತ್ತೆಲ್ಲ ಸಜ್ಜೆ ಇತ್ತಲ್ಲ ಹಂಗಾಗಿ ಹುಳಿ ಒಟ್ಟು ಬಿಸಿಗಿಟ್ಟು ನುಚ್ಚು ಹತ್ತಿರಿ ಉಪ್ಪಿಟ್ಟು ಇದು ಮಾಡಿಕೊಟ್ನವೆ. ತಿಂದು ಚಹಾ ಕುಡಿದು ಹೋದ್ರವ್ರು ಹೊಲಕ್ಕೆ. ಆರ್ತಂತೇಳಿ ಉಪ್ಪಿಟ್ಟು ಇದು ಮಾಡಿ ಸಜ್ಜು ಮಾಡಿಟ್ಟು ಹೋಗಿದ್ನೇ ರೀ ಅತ್ತಿಯಾರ. ಬಂದ ಮ್ಯಾಗ ನುಚ್ಚು ಹಾಕಿ ಇದು ಮಾಡಿಕೊಟ್ರತ್ ಬಿಡ ಅಂತ ಹಂಗೆ ಮಾಡಿದ್ದೆ. ಹಂಗಾರೆ ಎಲ್ಲಾರ್ದು ಆತ ರೀ ಅತ್ತಿಯಾರು ನಾಷ್ಟ ರೀ. ಹ್ಞೂ ಎಲ್ಲರೂ ಮಾಡಿ ಹೋದ್ರ ನಾಷ್ಟಾನ. ಭಾಳ ಹಾಕಿವ ಕಮಲ. ಒಂದಿಟ್ಟು ಉಪ್ಪಿಟ್ಟು ತೆಗಿಬೇಕಿತ್ತು ಇದನ್ನ. ಹಾಗೆ ಅವರ ಅದೇ ಟೈಪ್ ತಗೋರಿ. ಎಲ್ಲರಿಗೆ ಅಷ್ಟ ಹಾಕೇನ್ರಿ ಭಾಳ ಇಲ್ಲ ಏನಿಲ್ರಿ. ಕೊಬ್ಬರಿ ನೀವು ತಿಂತೀರಿಲ್ರಿ ಸೂಸ್ಲಾರಿ ಕೊಬ್ಬರಿ ಸೂಸ್ಲ ಹಾಕಿದ್ರಿ ಅವರ. ಹ್ಞೂ ತಿಂತೇವೆ ಕಮಲ. ಹಂಗೇನು ಅದ ಬಿಡೋದಿಲ್ಲ ಏನಿಲ್ಲ ತಿಂತೇವೆಲ್ಲ ತಿಂತೇನೆ. ಒಟ್ಟು ತೆಗ್ದಿದ್ರೆ ಹಾಕಿತ್ವ ಉಪ್ಪಿಟ್ಟು. ರೇಟ್ ಐತಿನ್ರಿ ಅಕ್ಕಾರ. ಭಾಳ ಹಾಕಿಲ್ಲ ರೀ ತಗೋರಿ. ತಗೋಬೇ ಭಾಳ ಇಲ್ಲ ಉಪ್ಪಿಟ್ಟಿಟ್ಟ ಹಾಕ ಕಮಲಕ್ಕ. ಗಿರ್ಜಾ ಒಳಗ ಇಲ್ಲ ಕಮಲಕ್ಕ ಒಂದೆಡ ಹೂ ಹರ್ಕೊಂಡು ಹೋಗ್ತೀನಿ. ಬಾರ ಇಲ್ಲಿ ಹರ್ಕೊಂಡು ಹೋಗಿ ಅಂತ ಕಮಲವ ಇದನ್ನ ಚಹಾ ಹಾಕಿ ಕೊಟ್ಟು. ನೋಡ್ರಿ ಅತ್ತೀರ ಬಾರ ಇಲ್ಲಿ ಒಳಗ ಬಾ. ಇಲ್ಲಿ ತಗೋ ಕಮಲಕ್ಕ ಮತ್ತೆ ಬರ್ತೇನಿ. ಬರಲೇ ಇಲ್ಲ ನೋಡ್ರಿ ಅತ್ತೀರ. ಆಕೆ ಬಹುತೇಕ ನಾಷ್ಟ ಕುಂತೇವೆ ಅಂತಂದು ಬರಲಿಲ್ಲ. ಹುಡುಗಿ ಅವ್ರು ಚಹಾ ಕೊಡೋದಕ್ಕಿತ್ತು ನಾವು ಬರಲಿಲ್ಲ. ಬರೋದಿಲ್ವ ಒಟ್ಟಾಗಿರ್ಜೋಗನ ಇದು ಆಕಿ ಪಾಪ. ಪ್ರಸಾದ ಎಂತ ಚಲೋ ಆಗೈತೆ ನೋಡ. ಹುಗ್ಗಿ ಕುಂಬಳಕಾಯಿ ಪಲ್ಯ ಅನ್ನ ಸಾರು ಚಟ್ನಿ ಎಷ್ಟು ಚಲೋ ಆಗೈತಲ್ಲ ಪ್ರಸಾದ. ಹೂನಾಕ ಮಸ್ತ್ ಆಗೈತಿ ಪ್ರಸಾದ. ಅಂಕರ ಭಾರಿ ರುಚಿ ಆಗೈತಿ ನೋಡು. ಮಸ್ತ್ ಆಗೈತಿ ಕಮಲಕ್ಕ. ಹುಗ್ಗಿ ಅನ್ನ ಸಾರು ಕುಂಬಳಕಾಯಿ ಪಲ್ಯ ಭಾರಿ ಆಗೈತಿ. ಇರ್ಜಿ ನಾನು ಬಿಟ್ಟ ಬಂದೆ ಯಾಳೆ ಹೋಗೋ ಮುಂದೆ ಕರಿ ಅಂತ ನೀ ಹಂಗ ಓಡ್ ಬಂದಿ ಅಲ್ಲಿ ಕರೀಲಾರ್ದ. ಕೇಳಲ್ಲ ಕಮಲಕ್ಕನ್ನ ಕರ್ದೇನೇ ಇಲ್ಲ. ಕರೆದ್ರ ನಿಮ್ಮತ್ತದ ಅಲ್ಲ ಅಯ್ಯಾಕಿ ಈಗ ಹಿಂದಾಗಡೆ ಬರ್ತಾ ಅಂತವಾ ಅಂತ ಹೇಳಿ ನೋಡು. ಮುದುಕಿ ಅಲ್ಲ ಇದು ಗಿರ್ಜಾವರು ಗುಡಿಗೆ ಹೋಗೋ ಮುಂದೆ ಕರೀರಿ ಅತ್ತಿಯಾರ ಅಂತ ನಾನು ಹೇಳಿ ಹಿತ್ತಲ್ದಾಗ ಒಂದೆರಡು ಬಾಂಡೆ ಇದ್ದು ಇನ್ನು ಬಿಸಿಲಾಕತಿ ಬಂದು ತಿಕ್ಕಾಕ ಬೇಸರಾಕತ್ತಂತಂದು ತಿಕ್ಕೊಂತ ಕುಂತೇನಿ. ಹಂಗೆ ಅವಡ ಗಿರ್ಜಿನ ಮತ್ತಿ ನಾವು ಕರದ್ಲಕ್ಕಿ ನಾವು ಬಂದಿದ್ದೀವಿ. ನಿಮ್ಮ ಅತ್ತಿಗೆ ಹಿಂದಾಗಡೆ ಬರ್ತಾವಾಕಿ ಅಂತಂದ್ರೆ ಮತ್ತೆ ಅದಕ್ಕೆ ಬಂದಿವ ನಾವು. ಹಂಗ ಮಾಡ್ತಾ ಒಡ ಕಮಲಕ್ಕ ನಮ್ಮ ಅತ್ತಿ. ಅದಕ್ಕೇನು ಸೇರಿಕಿಲ್ದಂಗ ಕತೆ ಏನಂತೆ ನಾನು ತಿರ್ಗಾಕೊಂಡ್ ನೋಡಂತ ಅವಡ ಎಲ್ಲ ಗುಡಿಗೆ ಪ್ರಸಾದಕ್ಕೆ ಬಂದ್ರೆ ಎಷ್ಟ್ರ ಇದ್ದಿತ್ತು ತಾ ಉಂಡು ಬಂದ ನಾನು ಕಳ್ಸಾಕ ಒಲ್ಲೆಗೆ ಅವಡು. ನಿಮ್ಮ ಅತ್ತಿದ್ದು ಸುದ್ದಿ ದೊಡ್ಡದೈತಿ ಬಿಡು. ಅಲ್ಲ ಎಲ್ಲಾರು ಗೆತರ್ ಕೂಡಿ ಹೊಂಟಿರ್ತೇವಿ ಕಳಿಸ್ಲಾಸಲ್ಲನ ಹಂಗ ಮಾಡ್ತದ ತಾ ಎಲ್ಲ ಕಡೆ ತಿರುಗ್ತತಿ. ನಂಗಾದ್ರೆ ಸೇರುದಿಲ್ಲ ಒಟ್ಟೆ. ಮುದುಕ ಬರ್ಲಿಲ್ಲ ಕಮಲವ ಕರ್ಕೊಂಬರ್ಬೇಕಿಲ್ಲ. ಒಲ್ಲೆ ಅಂದ್ರೆ ಚಿಕ್ಕವರ ಗುಡಿಲಿದ್ದ ಮಾತಿತ್ತ ದೂರ ಆಕತ್ತಲ್ರಿ. ಒಲ್ ಬಿಡುವ ನಾನು ಅಂತಂದ್ರ ರೀ. ಹಂಗಾಗಿ ಮತ್ತಿಲ್ಲ ಗುಡ್ಯಾಂದೊಟ್ಟು ಸಾರು ದಿಸ್ಕೊಂಡು ಹೋಗಿ ಇವ್ರು ನಮ್ಮ ಮನೆಯರು ಕೊಟ್ಟು ಬಂದ್ರಿ. ಅಲ್ಲಿ ಕೊಟ್ರ ರೀ ಇವ್ರು ಗುಡ್ಯಾನಾರ ಒಂದಿಟ್ಟು ಒಂದು ಸಾರು ಒಂದು ಕ್ಯಾನ್ಯಾಗ ಒಂದು ಸಾರು ಇದನ್ನ ಹುಗ್ಗಿ ಅದು ಕೊಟ್ರಿ. ಜಗ್ಗಿ ಮಾಡ್ಯಾರ ಬಿಡುವ ಪ್ರಸಾದ. ಮತ್ತು ಉಳಿದ್ರೆಲ್ಲರೂ ಒಯ್ತಾರ. ಇನ್ನ ಉಂಡ ಮೇಲೆ ಬೇಷ್ ಆತ್ ಬಿಡು ಪಾಪ. ದೂರ ಕತೆ ಕಾಲು ನೋವು ಅದಾವ ನಿಮ್ಮ ಅತ್ತಿಗೆ. ಜಗ್ ಕಾಲು ನೋವು ಅದಾವ್ರಿ ಚಿಕ್ಕವರ ಭಾಳ ಕಾಲು ನೋವು. ಹಂಗಾಗಿ ಒಲ್ ಬಿಡುವ ದೂರ ಆಕತಿ ಬಿಸಿಲೂ ಐತಿ. ಮನೆ ಮುಂದೆ ಒಬ್ರು ಬೇಕಾ ಅಂತಂದ್ರೆ ಮತ್ತು ಗಂಡು ಮಕ್ಳು ಊಟಕ್ಕೆ ಇತ್ತ ಬಂದ್ರೆ ಮತ್ತು ನಾವು ಇತ್ತ ಬಂದ್ವಿ. ಹಂಗಾಗಿ ಬರ್ಲಿಲ್ರಿ ಅವ್ರು. ಅವ್ರು ಯಾರು ಬಾ ಊರಿಗಿಂದ ಬಂದಾರಲ್ಲ ನೀಲಾರ ಅವಾರ ನೋಡ್ರಿ ಚಿಕ್ಕವರ. ಆರಾಮದಿರ್ಯಾರಿ ಅಕ್ಕರೆ. ಹ್ಞೂ ರೀ ಆರಾಮದೇವಿ ನೋಡ್ರಿ. ನೀವು ಆರಾಮದಿರ್ಯಾರಿ? ಹ್ಞೂ ರೀ ಆರಾಮದೇವಿ. ಯಾವಾಗಾರ ನೋಡ್ತೀವ್ರಿ ನಾವು. ನೀವು ಬಂದ ನಿಮ್ಮ ಮನೆ ಕಡೆ ನಾವು ಹಾಯ್ದಿಲ್ಲ ಹಂಗಾಗಿ ಗೊತ್ತಾಗಲಿಲ್ರಿ. ಹೌದೌದ್ರಿ. ಸಂಜಿಕ ಉಳಿದ್ರೆ ಇಸ್ಕೊಂಡು ಹೋಗ್ಬೇಕು. ಸಾರು ಹುಗ್ಗಿ ಪಲ್ಯ ಗುಡ್ಯಾನ್ ಪ್ರಸಾದ ಯಾರಿಗೆ ಸಿಗ್ತೈತೆ ಪುಣ್ಯ ತಿಂದ್ರೆ ಇಸ್ಕೊಂಡು ಹೋಗ್ಬೇಕು ನೋಡ ಗಿರ್ಜಿ. ಸಂಜೆ ಮುಂದೆ ಉಳಿದ್ರೆ ಹೇಳಿ ಕಳಿಸ್ತಾರ ಆಳವ್ರು. ಹಿಂಗೆ ಅಡಿಗೆ ಓದೋದಂತ ಹೇಳಿ ಗುಡ್ಯಾನಾರ ಹಂಗಂದ್ರೆ ಹೇಳಿದ್ರೆ ಇಸ್ಕೊಂಡು ಹೋಗೋಣಂತ ರೇಣಕ ಬಂದು ಹಿಂಗೇನು ದೌಡ ಬಂದು ಬಿಡುವ ಪಾರ್ವತಿ. ಮತ್ತು ಊರಿಗೆ ಹೋಗ್ತೀನಿ ಅಂತಂದು ಹೋಲಿಲ್ಲ. ಇಲ್ವಾ ಹೋಲಿಲ್ಲ ಹೋಗ್ಬೇಕಂತಿತ್ತು. ಮತ್ತು ಹುಣಿವಿನಿ ಇತ್ತಲ್ಲ ನಮ್ಮ ಮನೆಯವ್ರು ಏನಂದ್ರೆ ಹುಣಿವಿ ಬಿಡು ಬೇಡ ಮತ್ತು ನೋಡೋಣ ಅಂತಂದ್ರೆ ಊರಿಗೆ ಒಟ್ಟು ಹೋಗೋದಿತ್ತು. ಹಾಗಾಗಿ ಹೋಲಿಲ್ಲ ನೋಡ್ವಾ. ಇವತ್ತು ಹಬ್ಬನೂ ಇತ್ತು. ಇನ್ನೆಲ್ಲ ಮನೆ ಕದ ಹಾಕೊಂಡು ಹೋಗೋದು ಬಿಡ ಅಂತಂದು ಹೋಲಿಲ್ಲ ಗಿರ್ಜವ.
ಮುಂಜಾನೆ ಕೇಳ್ಯಾನ ಪಾರ್ವತಿ ಬರ್ತಾ ನೋಡಿ ಗುಡಿಗೆ ಅಂತ ಹೇಳಿ, ಇಲ್ಲ ಊರಿಗೆ ಹೊಂಟಾರ ಹೋಗಿ ಬಂದ್ಲಕ್ಕಿ ಅಂತಂದ್ಲ ಪಾರ್ವತಿ. ಹ್ಞೂ ಕಮಲಕ್ಕ ಕರಲ್ಲ ಬಿಡಾಕಿ ಇಲ್ವಾ ನಾ ಹೊಂಟೇನಿ ಬಂದೆ ಗುಡಿಗೆ ಅಂತಂದೆ. ಹಂಗಾಗಿ ಮತ್ತು ಹೋಗೋದ ಸುಳ್ಳಾತ್ವ, ನಾನು ಊರಿಗೆ ಹೋಗಲಿಲ್ಲ, ಹೋಗ್ಬೇಕು ಮತ್ತೆ ಇನ್ನೊಂದು 2 ದಿನದಾಗ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲ ನಮ್ಮ ಗೆಳತಿಯರು ಸೇರಿ ಬಂದೇವು ನೋಡ್ರಿ. ಮುಂಜಾನೆ ಹನುಮಪ್ಪನ ಗುಡಿಗೆ ಹೋಗಿದ್ವಿ ರೀ, ಮತ್ತು ಮಧ್ಯಾಹ್ನ ಊಟ ಇರ್ತೈತೆ ರೀ. ಹಾಗಾಗಿ ಊಟ ಮಾಡ್ಕೊಂಡು ಹೋದ್ರಂತ ನಮ್ಮ ಗೆಳತಿಯರೆಲ್ಲರೂ ಕೂಡಿ ಊಟಕ್ಕೆ ಬಂದಿದ್ವಿ ರೀ. ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಯ್ ಪೂಜಾ ಅವರೇ, ಗಿರ್ಜಕ್ಕನಿಂದ ಹಾಯ್ ಹೇಳತ್ತಂತಂದು ಕಮೆಂಟ್ ಹಾಕಿದ್ರಿ. ಪೂಜಾ ಅವರೇ ಹಾಯ್ ರೀ, ನಿಮಗೂ ಆ ದೇವರೆಲ್ಲ ಒಳ್ಳೇದು ಮಾಡಲಿ. ಪವಿತ್ರ ಶಶಿಧರ್ ಅನ್ನೋರದ್ದು ಆ್ಯನಿವರ್ಸರಿ ಐತಿ, ವಿಶ್ ಮಾಡೋದು ಕಮೆಂಟ್ ಹಾಕಿದ್ದೀರಿ. ವಿಶ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಪವಿತ್ರ ಶಶಿಧರ್ ಅವರೇ. ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ, ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಂದು ಕೇಳ್ಕೊತೇನೆ ರೀ. ರೇಖಾ ಎಸ್ ನಾಗಶೆಟ್ಟಿ ಅನ್ನೋರು ಕಮೆಂಟ್ ಹಾಕಿದ್ರಿ, ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹೇಳ್ರಿ. ಭೀಮಾಶಂಕರ್ ಮತ್ತು ಗುರುಪಾದ್ ಪುಟ್ಟ ಹಾಯ್, ನಿಮಗೂ ಆ ಭಗವಂತ ಆಯುರ್ವೇದ ಕೊಟ್ಟು ಆ ಭಗವಂತ ಕಾಪಾಡಲಿರಿ, ಎಲ್ಲ ಒಳ್ಳೇದಾಗಲಿ ರೀ ನಿಮ್ಗೆ. ಚಂದ್ರಿಕಾ ಅನ್ನೋರು ಕಮೆಂಟ್ ಹಾಕಿದ್ದೀರಿ. ಸಂಗೀತ ಜಮುನಾ ಅಂಬಿಕಾ ಅವರಿಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರಿ. ಹಾಯ್ ರೀ ಎಲ್ಲರಿಗೂ. ಈ ಕಮಲಕ್ಕನ ಕಡೆಯಲ್ಲಿದ್ದ ನಿಮಗೂ ಎಲ್ಲ ಒಳ್ಳೇದು ಮಾಡಲಿರಿ ಆ ಭಗವಂತ. ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ. ಲೈಕ್ಸ್ ಕೊಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀರಿ. ನಮಸ್ಕಾರ ರೀ.